ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್ ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್. ಏನು ಗೊತ್ತಾ, ಏನೂ ಇಲ್ಲ, ಈಗ ಜಸ್ಟ್ ಎದ್ದು ಬಂದೆ. ಟೈಮ್ ಎಷ್ಟೀಗ? ಸೌಂಡ್ ಮಾಡಬೇಡ ಅಪ್ಪಿ, ಸೌಂಡ್ ಮಾಡಬೇಡ. ಏನು ಮ್ಯೂಸಿಕ್ ಕೇಳ್ತಾ ಇದೆಯಾ? ಅಲ್ಲಿ ಟೈಮ್ ಇಲ್ಲ. ಮರ್ತ್ಬಿಟ್ಯಾ? ಈಗ ಟೈಮ್ 8 ಗಂಟೆ, 8:15, 8 ಗಂಟೆ 30 ನಿಮಿಷ, 8 ಗಂಟೆ 3 ನಿಮಿಷ, 8 ಗಂಟೆ 50, 3, 35, 37 ಗೈಸ್. ಈಗ ಟೈಮ್ ಬಂದು 8 ಗಂಟೆ 37 ನಿಮಿಷ. ಸೊ ಈಗ ಎದ್ದು ಬಂದಿದ್ದೀನಿ. ಏನು ಮಾಡೋದು? ಎದ್ದಿದ್ದೆ ಗೈಸ್, ಬೆಳಗ್ಗೆದೇ ಎದ್ದಿದ್ದೆ. ನಮ್ಮ ಚಿಂಟು ಮಲ್ಕೊಂಡಿದ್ದ ಅಂದ್ಬಿಟ್ಟು ನಾನು ಮಲ್ಕೊಬಿಟ್ಟೆ. ಅವ್ನು ಯಾವಾಗ ಎದ್ದು ಬಂದ ಅನ್ನೋದೇ ಗೊತ್ತಿಲ್ಲ. ಯಾವಾಗ ಎದ್ದು ಬಂದವ ನೀನು? 8:30, 7:30. ಏನು ಮಾಡಿದೆ ಎದ್ದು ಬಂದು? ಓದ್ಕೊಂಡ್ಯಾ? ಯಾಕೆ ಮೌನ ವ್ರತ? ಸ್ಯಾಟರ್ಡೆ ಅಂತಾನ? ಲಿಪ್ಸ್ಟಿಕ್ ಹಾಕಿದೀಯಾ? ಮುಖಕ್ಕೆ ಅಲೋವೆರ ಹಚ್ಕೊಂಡಿದ್ದೀನಿ ಅಂತನಾ? ಅದೇನು ಎಳಿಯುತ್ತಾ? ಗಟ್ಟಿ ಆಗತ್ತಾ? ನೋಡಿ ಗೈಸ್, ಏನದು ರಾ ಆಲೋವೆರ ಹಚ್ಕೊಂಡಿದ್ದಾನಂತೆ. ತಲೆಗೂ ಹಚ್ಕೋಬೇಕಿತ್ತು, ಹೇರ್ಸ್ಗೆ ಫ್ರಂಟ್ ಅಲ್ಲಿಗೂ ಹಚ್ಕೋಬೇಕಿತ್ತು. ಇದೆಯಾ ಅಲೋವೆರಾನ ಚಿಂಟು? ಒಂದಿದು ಕಿತ್ಕೋ, ನಾವು ಹೋಗಿ ನೆಡೋಣ ಅಲ್ಲಿ ನಮ್ಮ ಮನೇಲಿ. ಅದೇನು ಒಂದು ಗರಿ ಇದ್ರೂ ಬರುತ್ತಮ್ಮ? ರೂಟ್ ಸಮೇತ ಬಿಡು, ಅಮ್ಮ ಕಿತ್ಕೊಡು ತಂದು. ಇಲ್ಲ, ಇದ್ರಲ್ಲಿ ನರ್ಸರಿಲಿ ತಂದ್ರೆ ಆಯ್ತು ಬಿಡು, ಪಾಪ ಇವ್ರಿಗಿರ್ಲಿ. ಬೇಡ ಪುಟ, ಬಾ ಪುಟ. ಬೇಡ ಪುಟ, ಬಾ. ಅಲ್ಲಿ ನಮ್ಮ ಕಾಡಲ್ಲಿ ತುಂಬಾ ಬೆಳೆಯೋಣ, ಆಮೇಲೆ ಹಾಕೊಳ್ಳುವಂತೆ. ಬೇಡ ಪುಟ, ಇರ್ಲಿ, ಬಾ ಪುಟ. ಇವ್ರಿಗೆ ಯೂಸ್ ಆಗುತ್ತೆ, ಬಾಪ. ನೋಡಿ ಗೈಸ್, ಆಲೋವೆರಾ ಕಿತ್ಕೊಬರಕ್ಕೆ ಹೋಗ್ತಾ ಇದ್ದಾನೆ. ಗೈಸ್ ಬನ್ನಿ, ಅಡುಗೆ ಮನೇಲಿ ಏನೇನೋ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ. ನೋಡಿ, ಕಿತ್ಕೊಬಂದ. ಅದು ಮೇಲ್ಗಡೆ ಸಿಪ್ಪೆ ತೆಗಿಯೋದು. ಹಾಂ, ಅದು ಉಚ್ಕೋ ಅದನ್ನ ತಲೆಗೆ. ಬನ್ನಿ ಗೈಸ್, ನಮ್ಮ ಚಿಂಟು ಆಲೋವೆರಾನ ಯಾವ ರೀತಿಯಾಗಿ ಕಟ್ ಮಾಡ್ತಾ ಇದ್ದಾನೆ. ತುಂಬ ವೇಸ್ಟ್ ಮಾಡ್ತಾ ಇದೆ ಅನ್ನಿಸ್ತಾ ಇದೆ. ಇಲ್ಲೂ ಅಷ್ಟೊಂದು ಇದೆಯಲ್ಲ. ನೋಡಿ, ಅದರಲ್ಲೆಲ್ಲ ಎಷ್ಟೊಂದಿರುತ್ತೆ. ಅಷ್ಟೊಂದು ಕಟ್ ಮಾಡಬಾರ್ದು. ಹಂಗೆ ಅದನ್ನು ಕಟ್ ಮಾಡೋ ನೆಸೆಸಿಟಿ ಇಲ್ಲ. ದಡನ ಅದನ್ನೇ ಕಟ್ ಮಾಡ್ತಾರಲ್ಲ ಕಡೆ ನೋಡಿದ್ದೇನೆ. ಏನು ಹಿಂಗೆ ಮೆತ್ಕೊಬಿಡೋಣ? ಅದಾದ್ಮೇಲೆ ಮೆತ್ಕೊಳ್ಳಿ, ಒಂದು ತೆಗಿಯೋದು. ಹಂಗಂದಿಲ್ಲ, ಆಲೋವೆರಾ ಪ್ಲೇಟ್ ತಗೊಂಡೋದ ಒರೆಸ್ಕೊಂಡೆ. ಅಲ್ಲಿ ತೊಳೆದಿಟ್ಟಿದ್ದ. ಹಂಗೆ ತೆಗಿಬೇಕು ಅದನ್ನು. ಮೋಸ್ಟ್ಲಿ ಹಂಗೆ ಬರಲ್ಲ ಅಂತೀಯ? ನನ್ನ ಕೈ ಆಗಿದೆ ಅಲ್ಲ. ನಾನು ಇದು 3ನೇ ಆಲೋವೆರಾ ಇವತ್ತು ಕುಯ್ತಾ ಇರೋದು. ಅಷ್ಟೇ ಸಾಕು, ಮತ್ತೆ ತೆಗಿಬೇಡ. ಅದನ್ನ ಹಂಗೆ ಹಚ್ಕೋ, ಗ್ರಿಪ್ ಇರುತ್ತೆ ನಿಂಗೆ. ಅದು ಬೇಡಮ್ಮ, ಅದೆಲ್ಲ ಅಲ್ಲಿ ಕೈಯಲ್ಲಿ ಹೋಲ್ಡ್ ಮಾಡ್ಕೊಂಡು ತಲೆಗೆ ಉಚ್ಕೊಳ್ಳೋ. ಹಾ, ಗ್ರಿಪ್ ಇರುತ್ತೆ. ಬರೀ ಅದನ್ನೇ ಉಚ್ಕೊಳ್ಳೋದ್ಕಿನ್ನ ನಾವು ಹಂಗೆ ಮಾಡ್ತಾ ಇದ್ದಿದ್ದು.
ಬೇಡಪ್ಪ, ಅದು ಕೈಗೆ ಸಿಗಲ್ವೋ ಅದನ್ನ. ಇಲ್ಲಿ ಎಷ್ಟು ಅಲೋವೆರಾ ಇರುತ್ತಮ್ಮ? ಇದು ವೇಸ್ಟ್ ಅಲ್ವೇನಮ್ಮ? ಇದು ವೇಸ್ಟ್. ಒಳಗೆ ಇದನ್ನ ಕೈಯಲ್ಲಿ ಹಿಂಗ್ ಗ್ರಿಪ್ ಇಟ್ಕೊಂಡು ಇದನ್ನ ಉಚ್ಕೋ. ಇದನ್ನ ತೆಗ್ದಿದ್ಯಲ್ಲ, ಒಂದ್ ಲೇಯರ್ ಒಂದ್ ಸೈಡಿನ ತೆಗಿ, ಇನ್ನೊಂದ್ ಸೈಡಿನ ತೆಗಿಬೇಡ. ಒಂದ್ ಸೈಡ್ ತೆಗ್ದೆ. ಹಾ, ಅದನ್ನ ಉಚ್ಕೋ. ಹಾ, ಗ್ರಿಪ್ ಇರಲ್ಲ, ವೇಸ್ಟ್ ಆಗಲ್ಲ. ನಿನ್ಗೆ ಹಿಂಗ್ ಉಜ್ಜು ಅಷ್ಟಲ್ಲ, ಅದ್ರಲ್ಲಿ ಇದೆಯಲ್ಲ ಅದು ಬರುತ್ತೆ ಎಲ್ಲ. ಹಾ, ಹಂಗಲ್ಲಪ್ಪ ಉಜ್ಜೋದು ಅಂದ್ರೆ ಹಿಂಗೆ. ಹಂಗೆ ನಿಧಾನಕ್ಕೆ ಹಿಂಗ್ ಉಜ್ಜು. ಅದನ್ನ ನಾನು ಹೇಳಿದ್ದ, ಈಸಿ ಅದ. ಗೈಸ್ ಬನ್ನಿ ನಾವು ಎಳ್ಳು ತಿನ್ನೋಣ. ಗೈಸ್ ಎಳ್ಳು, ಸಕ್ಕರೆ ಹೆಚ್ಚು, ಹೂವಿನ ಬುಟ್ಟಿ. ಏನು ತರ ಬಬಲ್ ತರ ಆಗಿದೆಯಲ್ಲ? ಅಲೋವೆರಾ. ಹೌದಾ, ಅಲೋವೆರಾನಾ? ಸಾಫ್ಟ್ ಇದೆ, ಬಟ್ ಟೇಸ್ಟ್ ಇದೆ ಅಲ್ಲ, ಇದು ಮನೇಲಿ ಮಾಡಿರೋ ಥರ ಅಷ್ಟು ಅನ್ಸಲ್ಲ. ತುಂಬ ಸಾಫ್ಟ್ ಇದೆ. ಯಾತ್ರ ಏಕೆ? ಡ್ರೈ ಜಾಗ ಇರೋ ಕಡೆ ವೆಟ್ ಆಗುತ್ತೆ, ವೆಟ್ ಇರೋ ಜಾಗದಲ್ಲಿ ಡ್ರೈ ಆಗುತ್ತೆ ಕಸನ. ಏನ್ರಿ ಗೊತ್ತಾಗಲ್ವಾ ಏನ್ ಹಿಂಗ ಆಗ್ತೀರಾ ಅಂತ? ಗೈಸ್ ಕೊಬ್ಬರಿ ತುರಿಬೇಕಂತೆ, ಕಷ್ಟ ಕಣಮ್ಮ, ಕಷ್ಟ. ಇಲ್ಲೇ ಕೂತ್ಕೋತೀನಿ, ಒರೆಸ್ಬೋದು. ಏನಾದರೂ ಒಂದು ಮಾಡ್ತೀವಿ ಅಂದರೆ ನಾವು ಹೆಲ್ಪ್ ಮಾಡಲೇಬೇಕು ನಮ್ಮಮ್ಮಗೆ. ನಮ್ಮ ಅಕ್ಕ ಕೇಳಿದ್ಲು ಅಂತ ಆ್ಯಂಡ್ ನಮ್ಮ ಚಿಂಟು ಬಗ್ಸ್ಕೊಂಡಿದ್ದ ಅಂತ ನಮ್ಮಮ್ಮ ಈ ಐಟಮ್ನ ಇವತ್ತು ಮಾಡ್ತಾ ಇದ್ದಾರೆ. ಅದೇನು ಗೊತ್ತಾ, ಬನ್ನಿ ಮುಂದೆ ಹೇಳ್ತೀನಿ. ಈಗ ಗೆಸ್ ಮಾಡಿ, ನೀವೇನೇನು ಗೆಸ್ ಮಾಡ್ತೀರಾ ಅಂತ ನೋಡೋಣ. ಆಗುತ್ತಾ ನಿಮ್ಮ ಕೈಲಿ? ನಾನಿವಾಗ ಕೊಬ್ಬರಿ ಯಾಕೆ ತುರಿತಾ ಇದ್ದೀನಿ ಅಂತ ಗೆಸ್ ಮಾಡೋಕ್ಕಾಗತ್ತಾ? ಏನಕ್ಕೆ ಇದು? ಏನಪ್ಪ ಇದು? ಜಿಗಣಿ 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 ಗೈಸ್, ನಮ್ಮನೆ ಇವತ್ತು ಚಿಗಣಿ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಏನ್ ಬೇಕು? ಮೊದಲನೇದಾಗಿ ಕೊಬ್ಬರಿ ಬೇಕು, ಅದನ್ನ ತುರ್ಕೋಬೇಕು. ಸೊ ಈಗ ನಾನು ಆ ಪ್ರಾಸೆಸ್ ಅಲ್ಲಿ ಇದ್ದೀನಿ. ಕೊಬ್ಬರಿ ತುರಿತಾ ಇದ್ದೀನಿ. 3 ಕೊಬ್ಬರಿ ತಗೊಂಡಿದ್ದೀನಿ. ಪೇಪರ್ ಅಲ್ಲಿ ಬೇಡ ನೀನಾ? ಗೈಸ್, ಈಗ ಚಿಂಟು ತುರಿತಾ ಇದ್ದಾನೆ. ಅಲ್ಲಿ ಬ್ಯಾಕ್ ಸೈಡ್ ನಿಂದ ಅಂಡೆಲ್ಲ ಬರುತ್ತೆ, ಅಲ್ಲಿ ಕುತ್ಕೊಂಡು ತುರಿ. ಅಲ್ಲಿ ಅದು ಫುಲ್ ಟೀ ಶರ್ಟ್ ಇಲ್ಲ ಅಂದ್ರೆ ಅದು ಕಲೀಜಾಗಿ ಕಾಣುತ್ತೆ. ಹಾ, ಏನಾಗಲ್ಲ, ಬಾ ಇಲ್ಲಿ, ಅದು ಕಾಣಲ್ಲ ದೂರಕ್ಕೆ. Your face is not that much clear and white. ನನ್ನ ಮಗ ಅವನ ಮುಖ ತೋರಿಸ್ಬಾರ್ದು ಅಂದ್ಬಿಟ್ಟು ಈ ರೀತಿ ಕೂತಿದ್ದ. ನನಗೆ ರೇಗಿಸೋಕ್ಕೆ ಒಂದು ಚಾನ್ಸ್ ಸಿಕ್ತು ಅಂದ್ಬಿಟ್ಟು ರೇಗಿಸ್ತಾ ಇದ್ದೀನಿ. ಅದೇನಂತ ಧನಂದರಿ ಕೆಲಸ ಅಂತ ತೋರ್ಸಕ್ ಬಂದೆ. ನಾನ್ ಮಾಡ್ತೋರ್ಸ್ತೀವ ಈಗ ಇಷ್ಟು ಈಸಿಯಾಗಿ. ಚಿಕ್ಕ ಮಕ್ಳು ಕೆಲಸ ಅದು. ನೀನ್ ಯಾಕೆ
ಯಾಕೆ ಮಾಡ್ಲಿಲ್ಲ ಮತ್ತೆ ಯಾಕೆ ಹೊಟ್ಟೋದೆ ಸುಸ್ತಾಯ್ತು ಅಂತ ಯಾರು ಹೇಳಿದ್ದು? ನಾನು ಜಸ್ಟ್ ಎಕ್ಸಾಂಪಲ್ ಸುಸ್ತಾಯ್ತು ಅಂತ ಹೋದೆ ಯಾರವ ಸುಸ್ತಾಗಿದ್ದು? ನನಗೆ ನಿಜ ಸುಸ್ತಾಗಿಲ್ಲಪ್ಪ. ಅಮ್ಮ ಕೊಬ್ಬರಿ ಚೆನ್ನಾಗಿಲ್ಲ ಅಮ್ಮ. ಯಾಕಮ್ಮ ಯಾಕೆ ಚೆನ್ನಾಗಿಲ್ಲ ಅಂತಾನೆ ಅವ್ನು ಲೂಸು ಹಂಗಲ್ಲಮ್ಮ, ಒಳಗಡೆ ಹಾಲು ಇದೆ. ಕೊಬ್ಬರಿಲಿ ಒಳಗಡೆ ಹಾಲು ಇದ್ದಾನೆ ಏನ್ ಹಾಕೊಂಡು ತುಂಬಿಟ್ಟಿರ್ತಾರ. ತುಂಬಿರ್ಬೇಕು ತಾನೆ ಕೊಬ್ಬರಿ ಅಂದ್ರೆ. ಯಾಕೆ ಚೆನ್ನಾಗಿಲ್ಲ ನಿಮ್ಮ ಕ್ವಾಲಿಟಿಗೆ ಕೊಬ್ಬರಿ? ನಾನು ತಗೊಳ್ಳೋ ಕೊಬ್ಬರಿ ಎಲ್ಲ ಒಳಗಡೆ ಹಾಲು ಇರಲ್ಲ. ಆಯ್ತಪ್ಪ, ಅವ್ರ ಮುಂದೆ ಹೇಳು. ಗೈಸ್ ನೋಡಿ, ಗೆಣಸು ಇದೇನು ಗೊತ್ತಾ? ಕಡಲೆಕಾಯಿ. ಗೈಸ್ ನೋಡಿ, ವಾವ್, ಇದು ಕುದ್ರೆ ಅನ್ಸುತ್ತೆ ಅಪ್ಪಿ. ಇದು ಹೂವಿನ ಬುಟ್ಟಿ, ಇದು ಆನೆ ನೀನು, ಇದು ಕುದ್ರೆ ನಾನು. ಸೊ ನಮ್ಮ ಚಿಂಟು ಇವಾಗ ಯಾವ್ದು ತಿಂತಾನೆ? ಬೇಡವಾ? ಹಾಗಾದ್ರೆ ಇಡು, ಇಲ್ಲಿ ಎಳ್ಳು ತಗೊಳ್ಳೋಣ. ನಾವು ಎಷ್ಟು ಕಾಂಪಿಟೇಷನಲ್ಲಿ ತಿಂತಾ ಇದ್ವು ಗೊತ್ತಾ ಗೈಸ್? ಅದರಲ್ಲೂ ತುಳಸಿ ಕಟ್ಟೆ ನಾವು ತಿಂತಾ ಇದ್ದಿದ್ದು. ಸಕ್ಕರೆ ಹೆಚ್ಚು ಕೊನೆಗೆ ತಿನ್ನುವ, ಇಲ್ಲಾಂದರೆ ಒಂದು ಹಾಕ್ಕೊಳ್ಳೋಣ ಅಲ್ಲ, ಹೂವಿನ ಬುಟ್ಟಿ ಹಾಕ್ಕೊಳ್ಳೋಣ. ಬನ್ನಿ ಗೈಸ್ ತಿನ್ನೋಣ. ನಾನೇ ಮಾಡ್ತೀನಿ ಇದನ್ನು, ಚಿಗ್ಣಿನ. ಬೆಲ್ಲನ ಕ್ಲೀನಾಗಿ ಪುಡಿ ಪುಡಿ ಪೌಡ್ರ್ ಮಾಡ್ಬೇಕಂತ ಹೇಳು. ಹಾ, ಪೌಡರ್ ಮಾಡು ಅಷ್ಟೇ. ಏನೋ ಗೈಸ್ ನೋಡಿ, ಕಾಣಲ್ಲ ಪುಟ, ಅದು ಬಿಡು, ಅದನ್ನ ಅದು ಕಾಣಲ್ವೋ. ಗೈಸ್ ನೋಡಿ, ಚಿಗ್ನಿ ಮಾಡೋಕೆ ಫಸ್ಟ್ ನಾವು ಎಳ್ಳನ್ನ ಹುರ್ಕೋಬೇಕು. ಇದು ಎಳ್ಳ? ಮತ್ತೇನ್ ಅನ್ಕೊಂಡೆ? ನಮ್ಮಮ್ಮಂಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಚಿಂಟು. ಇದು ಘಮ ಘಮ ಅನ್ನತ್ತೆ ಎಳ್ಳು, ಹುರಿದಿರೋ ಸ್ಮೆಲ್ಲಲ್ಲಿ ಗೊತ್ತಾಗತ್ತೆ. ಅಲ್ಲಿ ತನಕ ಎಳ್ಳನ್ನ ಫ್ರೈ ಮಾಡ್ಕೋಬೇಕು. ಎಳ್ಳುರಿತಾವನಪ್ಪ. ಏನ ಈಗ ಆಗಲ್ಲ. ಹೋಗ ಚಿಂಟು ಹೋಗ. ಈಗ ಬರಲ್ಲ, ಆಮೇಲೆ ಬರ್ತೀನಿ. ಹೋಗು. ಬಿಸಿಲಿರ್ತೀಯಾ? ನಿಮ್ಮ ಅಣ್ಣ? ಓಯ್ ನಿಮ್ಮ ಅಣ್ಣ ಸ್ಕೂಲ್ ಹೋಗೋಣ. ಹೋಗ, ಪಾಠ ಹೋಗು. ಬರ್ತೀನಿ. ಬಾಯ್ ಚಿನ್ನಮ್ಮ. ಬಿಸ್ಕೆಟ್ ಏನೋ ತಗೊಂಡು ತಿನ್ನಪ್ಪ. ನೀರ್ನು ಕುಡಿಲಿಲ್ಲ. ಎಷ್ಟ್ ಜನ ಇದ್ದೀರಾ? ಇಬ್ರೆ. ಬಿಸ್ಲಲ್ಲಿ ಆಡ್ಬೇಡಿ. ಹಾ, ಇಲ್ಲಿ ಎಷ್ಟು ತಗೊಂಡಿದ್ದೀರಾ ಹೇಳು? 2 ಪಾವ. ಇನ್ನೂ ಒಂದು ಸ್ವಲ್ಪ ಹಾಕ್ತೀನಿ. ಗೈಸ್, ನಮ್ಮ ಆಲ್ರೆಡಿ ಕಡಲೆಕಾಯಿ ಬೇಯಿಸಿದ್ದಾರೆ, ಗೆಣಸು ಬೇಯಿಸಿದ್ದಾರೆ. ಸೂಪರ್ ಅಲ್ಲ? ಇವತ್ತು ಏನೇನು ಅಂತ ತಿನ್ನೋದು. ಮೂಸೆ ಬೆಣ್ಣೆ ತಗೋಬೇನೆ ನೋಡಿ. ಮತ್ತೆ ನನ್ಗೆ ರಾತ್ರಿ ಎಲ್ಲ ನೆನ್ಕೊಂಡಿದ್ದೀನಿ. ರಾತ್ರಿ ಎಲ್ಲ ನಿಂತಿಲ್ಲ ನನಗೆ. ಇವತ್ತು ಏನೇನಂತ ತಿನ್ನೋದು ಗೈಸ್? ಕಡಲೆಕಾಯಿ, ಗೆಣಸು, ಮಟನ್ ಸಾರು, ಚಿಗಣಿ. ಓ ಮೈ ಗಾಡ್. ಆಗಿದೆ. ಪಟ್ ಅಂತಾನೆ ಇಲ್ಲ. ಗೈಸ್, ಕಡಲೆಕಾಯಿ ಬನ್ನಿ ತಿನ್ನೋಣ. ಗೈಸ್, ಕೊಬ್ಬರಿ ತುರ್ದಾಯ್ತು. ಗೈಸ್, ಕೊಬ್ಬರಿ ತುರ್ದೆ ನೋಡಿ, ಇಷ್ಟ ಆಗಿದೆ. ಬನ್ನಿ ಇವಾಗ ಇದನ್ನು ಹೋಗಿ ಇಟ್ಬಿಟ್ಟು ಏನು ಮಾಡೋಣ?
ಬೆಲ್ಲ ತಗೋಬರೋಣ. ಗೈಸ್ ಬನ್ನಿ ಬೆಲ್ಲ ಚಚ್ಚೋಣ. ಬೆಲ್ಲ ಅಲ್ಲಿ ಟೈಲ್ಸ್ ಮೇಲೆ ಚಚ್ಚಿದ್ರೆ ಹಾಳಾಗತ್ತೆ ಟೈಲ್ಸು, ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಸೊ ಇದನ್ನು ಕುಟ್ಟಾರಲ್ಲಿ ಚಚ್ಚೋಣ. ಗೈಸ್ ನೋಡಿ, ಬೆಲ್ಲನ ಈ ರೀತಿ ಚಚ್ಕೊಂಡು ಬಂದೆ. ಆ್ಯಂಡ್ ಜೊತೆಗೆ ಅಲ್ಲಿ 4-5 ಏಲಕ್ಕಿ ಸಹ ಚಚ್ಕೊಂಡು ಬಂದಿದ್ದೀನಿ. ಹೇಗೂ 2 ಒಟ್ಟಿಗೆ ಹಾಕ್ತೀವಿ ಅಲ್ಲ ಅಂದ್ಬಿಟ್ಟು ಅದರಲ್ಲೇ ಹಾಕ್ಕೊಂಡು ಬಂದಿದ್ದೀನಿ. ಸೊ ಬನ್ನಿ ಇವಾಗ ನಮ್ಮಮ್ಮಂಗೆ ಕೊಡೋಣ ಇದನ್ನು. ಗೈಸ್ ಬನ್ನಿ ಈಗ ನಾವು ಚಿಗ್ನಿ ಮಾಡೋಣ. ಚಿಗ್ನಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೋಡಿ, ಈಗ ಮೇಯ್ನ್ ಇಂಗ್ರೀಡಿಯೆಂಟ್ಸು ಚಿಗ್ನಿಗೆ ಎಳ್ಳು, ಇದನ್ನು ಹುರ್ಕೊಂಡಿದ್ದೀವಿ ನೋಡಿದ್ರಿ ಅಲ್ಲ, ಮತ್ತು ಬೆಲ್ಲದಲ್ಲಿ 5-6 ಏಲಕ್ಕಿ ಹಾಕ್ಕೊಂಡು ಜಜ್ಕೊಂಡಿದ್ದೀನಿ, ಮತ್ತು ಕೈ ತೆಗಿಪುಟ ಕೊಬ್ಬರಿ. ಸೊ ಈ 3 ಮೇನ್ ಇಂಗ್ರೀಡಿಯೆಂಟ್ಸ್. ಅಲ್ಲವಾ ಲೂಸ್ ಕಡಲೆಕಾಯಿ ಹಾಕ್ತಾರೆ ಅಪ್ಪಿ, ಇದು ಏನೂ ಹಾಕಲ್ಲ. ಸೊ ಗೈಸ್ ನೋಡಿ, ಇದು 3 ಹಾಕ್ತಾರೇನೋ. ಸುಮ್ಮನಿರೋ ಮತ್ತೆ ಯಾಕೆಲ್ಲ ಇಲ್ಲಿ ಇಟ್ಟಿದ್ದೀರಾ ಗೈಸ್. ಇದು 3 ಇಂಗ್ರೀಡಿಯೆಂಟ್ಸ್ ಹಾಕೋದು ಚಿಗ್ನಿಗೆ. ಈಗ ಮಾಡೋಣ ಬನ್ನಿ, ಹೇಗೆ ಮಾಡೋದು ಅಂತ ನಮ್ಮಮ್ಮ ತೋರಿಸ್ತಾರೆ. ಏನು ಮಾಡ್ಬೇಕಂತ ಇದೆಯಾ? ಏನಿಲ್ಲ, ಫೋಟೋ ತರಕ್ಕೆ ಹೋಗ್ತೀನಿ ಅಂದಲ್ಲ. ನೀನು ಸ್ನಾನ ಮಾಡ್ಕೋ. ಸ್ನಾನ ಮಾಡ್ಕೋಗಿ ಮಾಡ್ಬಿಟ್ಟು ಹೋಗ್ತೀನಿ. ಬನ್ನಿ ಗೈಸ್, ಬಿಡ ಚಿಟ್ಟ ಬೈ ಕಡೆ ಅಮ್ಮಮ್ಮಕ್ಕೆ ಚಿಟ್ ಮಾಡಬೇಡ. ಅಮ್ಮಮ್ಮ ಏನು ಮಾಡಂಗಿಲ್ಲ, ಬಾ ಬಾ ರುಬ್ಕೊಡು ಒಂದು ಬೇಕಾರೆ. ಬೇಕಾಗಿದೆ ನನಗೆ ರುಬ್ಬಕ್ಕ ಇರೋದು. ಗೈಸ್ ನೋಡಿ, ಈ ರೀತಿ ಎಳ್ಳು, ಕೊಬ್ಬರಿ, ಬೆಲ್ಲ 3 ಹಾಕೊಂಡು ಒಂದೇ ಸಲ ಇರಪ್ಪ. ಮಿಕ್ಸಿ ಮಾಡ್ಕೋಬೇಕು. ಓ ಸೆಪ್ರೇಟ್ ಮಾಡ್ಕೊಂಡು ಮಿಕ್ಸ್ ಹೊಡಿತೀರಾ? ಒಂದ್ ಸ್ವಲ್ಪ ಪುಡಿ ಮಾಡ್ಬಿಟ್ಟು ಆಮೇಲೆ ಬೆಲ್ಲ ಕೊಬ್ಬರಿ ಹಾಕ್ಬೇಕು. ಫಸ್ಟು ಎಳ್ಳನ್ನ ಫುಲ್ ಗ್ರೈಂಡ್ ಮಾಡ್ಕೋಬೇಕು. ಜಸ್ಟ್ ನೋಡಿ, ಒಂದೇ ಸುತ್ತು ಗೈಸ್ ಸುತ್ತಿದ್ದು ನೋಡಿ, ಅಲೆ ಪುಡಿ ಆಗಿದೆ. ಇವಾಗ ಅದಕ್ಕೇನೆ ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಬೆಲ್ಲ, ಏಲಕ್ಕಿ ಪುಡಿ ಕುಟ್ಟಿದ್ದೆ ಅದರೊಳಗೆ. ಅದರಲ್ಲೇ ಮೇಲ್ಮೇಲಿದೆ ನೋಡಿ. ಗೈಸ್ ನೋಡಿ, ಇದೆ ಚಿಗಣಿ. ನಾವಿದನ್ನು ಇದೇ ರೀತಿ ಪೌಡರ್ ಥರನೇ ಬೇಕಾದರೆ ಸ್ಪೂನ್ ಹಾಕ್ಕೊಂಡು ತಿನ್ಬೋದು, ಇಲ್ಲ ಅಂದರೆ ಉಂಡೆ ಸಹ ಕಟ್ಕೋಬೋದು. ಗೈಸ್ ಟೇಸ್ಟ್ ನೋಡೋಣ. ಚಿಗಣಿ ರೆಡಿ ಆಯಿತು. ಕಾಣ್ತಿದೆ ಗೈಸ್ ನೋಡಿ, ಚಿಗಣಿ ರೆಡಿ ಆಯಿತು. ನಾವು ಇದನ್ನು ಬೇಕಾದ್ರೆ ಬಟ್ಲಿಗೆ ಹಾಕ್ಕೊಂಡು ಹಾಗೆ ತಿನ್ಬೋದು, ಇಲ್ಲ ಅಂದರೆ ಉಂಡೆ ಕಟ್ಬೋದು. ಚಿಂಟು ರೆಡಿ ಆಯಿತು, ಟೇಸ್ಟ್ ನೋಡು ಬಾ. ರೀ ಚಿಟ್ಟು ಕಾಯಿ ಅಪ್ಪಾಜಿ, ಅದು ಕಾಯಿ ಚಿಕ್ಕು ಕರಿಬೇಕಂತೆ. ನೀನು ಕೂಗು ಚಿಂಟು, ಅಪ್ಪಾಜಿ ಕೂಗ್ತಾರೆ. ಈ ಕಡೆಗೆ ಬಂದಾಗ ಬನ್ನಿ ಇದು ಚಿಂಟು. ಇಲ್ಲೇ ಕೂಗ್ತಾವ್ರಿಕಂತ ಕರಿಯಪ್ಪ. ಅವ್ರಿಗೆ ಮಾಡಕ್ ಬಿಡ್ಲಿಲ್ವಲ್ಲ. ಬನ್ನಿ ಗೈಸ್, ಪಟಾಪಟ್ ಅಂತ ಚಿಗಣಿ ಉಂಡೆನ ಕತ್ಬಿಟ್ಟು ಇಟ್ಬಿಡೋಣ. ಆಮೇಲೆ ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ಡಿವೈಡ್ ಮಾಡ್ಕೊಂಬಿಡೋಣ. ವಾವ್ ನೋಡಿ, ಅಂತೂ ಇಂತೂ ಚಿಗಣಿ ಮಾಡಿ ಆಯಿತು. ಇವಾಗೇನು ಬಾಕಿ ಹೇಳಿ? ತಿನ್ನೋದೊಂದೇ ಬಾಕಿ. ಜೊತೆಗೆ ನಮ್ಮ ಅಕ್ಕಂಗೆ ಡಬ್ಬಕ್ಕೆ ಹಾಕಬೇಕು, ನನಗೆ ಡಬ್ಬಕ್ಕೆ ಹಾಕ್ಕೋಬೇಕು, ಆ್ಯಂಡ್ ನಮ್ಮ ಅಪ್ಪ ಅಮ್ಮಗೆ ಸ್ವಲ್ಪ ಎತ್ತಿಡಬೇಕು. ಸೊ ಇದಿಷ್ಟು ಮಾಡೋಣ ಅಲ್ಲ, ಬನ್ನಿ ಗೈಸ್. ಚಿಗಣಿ ರೆಡಿ ಆಯಿತು, ಬನ್ನಿ ತಿನ್ನೋಣ. ಪುಟಾಣಿ ಚಿಗಣಿ ಮಾಡ್ಕೊಂಡಿದ್ದೆ. ಸೊ ಇದನ್ನು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಸಕ್ಕತ್ತಾಗಿದೆ.
ಆ್ಯಸ್ ಯೂಶ್ವಲ್ ನಮ್ಮಮ್ಮ ಏನು ಮಾಡಿದ್ರು ಚೆನ್ನಾಗಿ ಮಾಡ್ತಾರೆ. ಆದರೂ ಗೈಸ್ ಒಂದು ನಿಜ ಹೇಳಬೇಕು, ನಮ್ಮ ಅಮ್ಮನ ಥರ ಮಾಡಿಕೊಡೋರು ಯಾರೂ ಇಲ್ಲ ಗೊತ್ತಾ. ನಮ್ಮ ಅಮ್ಮನ ಅಕ್ಕ ತಂಗಿಯರೆಲ್ಲ ಆಲ್ರೆಡಿ ಸುಸ್ತಾಯಿತು, ನಾವೇನು ಮಾಡೋದಿಲ್ಲ ಅಪ್ಪ, ನಮಗೆ ರೆಸ್ಟ್ ಬೇಕು ಅಂತಾರೆ. ನಮ್ಮ ಅಮ್ಮ ನೋಡಿ ಎಷ್ಟೊಂದು ಮಾಡಿಕೊಡ್ತಾರೆ. ಎಲ್ಲೋಗಿದ್ದೆ ಚಿಂಟು? ಎಲ್ಲೋಗಿದೆ ಗೈಸ್? ಸ್ನಾನ ಆಯಿತು, ಬನ್ನಿ ಈಗ ಹೋಗಿ ದೇವರಿಗೆ ಕೈ ಮುಗಿದ್ಬಿಟ್ಟು ಬರೋಣ. ಆಮೇಲೆ ಒಂದು ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮಗೆ. ಸೊ ಅದೊಂಥರ ನನ್ನ ಡ್ರೀಮ್ ಅಂತಲೇ ಹೇಳ್ಬೋದು. ನಾನು ತುಂಬ ದಿನದಿಂದ ಚೇಂಜಸ್ ಬೇಕು ಅಂತ ಅನ್ಕೋತಾ ಇದ್ದೆ. ಸೊ ಆ ಚೇಂಜಸ್ಸು ನಾನೇ ನನ್ನ ಮುಖಾಂತರನೇ ಮಾಡ್ಕೋಬೇಕಂತ ಡಿಸೈಡ್ ಮಾಡಿ ಏನೋ ಒಂದು ಮಾಡ್ತಾಯಿದ್ದೀನಿ. ಸೊ ಬನ್ನಿ ಫಸ್ಟು ದೇವ್ರ ಪೂಜೆ ಮಾಡ್ಕೊಂಡು ಬರೋಣ, ಆಮೇಲೆ ಹೇಳ್ತೀನಿ. ಗೈಸ್, ದೇವರಿಗೆ ಕೈ ಮುಕ್ಕೊಂಡು ಬಂದೆ. ಏನು ಗೊತ್ತಾ, ನಾನು ನಿಮಗೆ ತುಂಬ ದಿನದಿಂದ ಹೇಳ್ತಾ ಇದ್ದೆ ಅಲ್ಲ, ನನಗೆ ದೇವ್ರ ಮನೇಲಿ ತುಂಬ ಚೆನ್ನಾಗಿರಬೇಕು, ನನಗಿಷ್ಟ ಆಗೋ ಥರ ಇರಬೇಕು ಅಂತ. ಸೊ ನನಗಿಷ್ಟ ಆಗೋ ಥರ ಏನು ಬೇಕಲ್ಲ ಅದನ್ನು ನಾನು ಈ ಸಲ ಮಾಡಿಕೊಂಡಿದ್ದೀನಿ. ಸೊ ಅದನ್ನು ಈಗ ಹೋಗಿ ತಗೋಬರಬೇಕು. ಏನು ಗೊತ್ತಾ, ಹೇಳ ಆಮೇಲೆ ತೋರಿಸ್ಬಿಟ್ಟು ಹೇಳ. ತೋರಿಸ್ಬಿಟ್ಟೆ ಹೇಳ್ತೀನಿ. ಬನ್ನಿ ಇವಾಗ ಹೋಗಿ ತಗೊಂಡು ಬರೋಣ. ಸರಿಯಾಗೈತಪ್ಪ ನಿಮಗೂ ಅವನಿಗೂ. ಹಾಂ, ನಾನು ಮಗ ಮಗ ಅಂತ ಇದ್ದೀನಿ, ನಮ್ಮಪ್ಪ ಗೊತ್ತಿಲ್ಲ ಅಂತ ಇದೆ. ಹೇಳ್ಬಿಟ್ಟು ಅವ್ರ ಕಡೆ ಎಲ್ಲೂ ಹೋಗಿದ್ದಿಲ್ಲ. ಅವನೇನು ಫೋನ್ ಮಾಡ್ದ, ಅಲ್ಲಿ ಗಾಂಧಿ ಸರ್ಕಲ್ಗೆ ಹೋಗಿದ್ದೀನಿ, ಪೆಟ್ರೋಲ್ ಖಾಲಿ ಆಯ್ತು, ಬೇಕು ಅಂತ ಅವ್ನು ಹೇಳಿದ್ದು. ಹಾ ಬೇಕು, ನಮಗೆ ರೈಲ್ ಹತ್ತುತ್ತೆ ತಾನೇ, ಐಲ ಅವನೇ ಅಂತ ಹೇಳ್ದೆ ತಾನೆ. ನೀವು ಇಲ್ಲೇ ಅವನೇ ಅಂದ್ರಿ, ಹುಡ್ಕಿದ್ಕೆ ಸಿಗ್ಲಿಲ್ಲ ಎಲ್ಲೂ. ಆಮೇಲೆ ನೀವು ಮಾತಾಡ್ದಂಗೂ ಆಯ್ತು, ಆಮೇಲೆ ಅವ್ನು ಕಾಲು ಮಾಡ್ದ. ಅದೇ ಒಳ್ಳೆ ಕೆಲಸ ಮಾಡೋದು ಅಂದರೆ ನೀವು ಲೈಫಲ್ಲಿ ನನಗೆ ಟೀ ಮಾಡ್ಕೊಡೋದು. ನಾನಿವಾಗ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ ಎಲ್ಲಿಗೋ, ನಮ್ಮಪ್ಪ ಇನ್ನೆಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಾಯ್ಲಿ ಇಲ್ಲಿ ಹೋಗ್ಬಿಟ್ಟು ಬರೋಣ, ಅದೇನೋ ಕೇಳ್ಕೊಂಡು ಬರೋಣ ಅಂತ ನಾನು ಆ್ಯಕ್ಚುಲಿ ನಾನು ಅಂದ್ಕೊಂಡಿರೋ ಪ್ಲೇಸ್ಗೆ ನಮ್ಮಪ್ಪ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಅಂದ್ಕೊಂಡೆ. ನೋಡಿದ್ರೆ ಅವತ್ತು ಕೊಬ್ಬರಿನ ವಾಪಸ್ ತಂದಿದ್ರು ಅಲ್ಲ, ಅಲ್ಲಿ ಯಾರೂ ಇಲ್ಲ ಅವತ್ತು ತೊಗೊಳ್ಳಲ್ಲ ಅಂತ, ಅದನ್ನು ಕೊಡೋಣ ಅಂದ್ಬಿಟ್ಟು ಬಂದಿದ್ದಾರೆ. ಸೊ ಇಷ್ಟು ಕೊಬ್ಬರಿಗೆ ಎಷ್ಟು ಬಂತು ಗೊತ್ತಾ ಗೈಸ್? ಇಲ್ಲಿ 6 kg ಕೊಬ್ಬರಿ ಇತ್ತು, 1,500 ಬಂತು. ಮೇ ಬಿ 266 76 ಪರ್ kg ಇದೆ ಕೊಬ್ಬರಿ ಇವತ್ತಿನ ರೇಟು. ಸೊ ನೋಡಿ, ಯಾರ ಮನೆಯೆಲ್ಲ ಜಾಸ್ತಿ ಕೊಬ್ಬರಿ ಇದೆಯಲ್ಲ, ಅವ್ರು ಯಾರ್ಯಾರು ಮಾರಬೇಕು ಅಂತ ಇದ್ರೆ ಎಲ್ಲ ಬೇಗ ಮಾರಿಬಿಟ್ಟು ದುಡ್ಡು ಇಸ್ಕೊಂಬಿಡಿ ಆಯಿತಾ. ಸೊ ಅದು ಮುಗಿಸ್ಕೊಂಡು ನಾವು ನಾನೇನು ಅಂದ್ಕೊಂಡಿದ್ನಲ್ಲ ಆ ಪ್ಲೇಸಿಗೆ ಬಂದವು. ಅಡ್ವಾನ್ಸ್ ಮಾಡಿದ್ದೆ, ಸ್ವಲ್ಪ ಕ್ಯಾಶ್ ಇತ್ತು, ಇನ್ನೂ ಸ್ವಲ್ಪ ಶಾರ್ಟೇಜ್ ಬಂತು. ಸೊ ಹಾಗಾಗಿ ATMಗೆ ಹೋಗಿ ತೊಗೊಂಡು ಬರೋಣ ಅಂದ್ಬಿಟ್ಟು ಇವಾಗ ATMಗೆ ಬಂದಿದ್ದೀನಿ ಗೈಸ್. ಬನ್ನಿ ಕ್ಯಾಶ್ ತೊಗೊಂಡು ಹೋಗೋಣ. ಗೈಸ್, ಅವರೆಕಾಳು ಸಾರು ಮುದ್ದೆ, ಬನ್ನಿ ಬಾರಿಸೋಣ. ನಾನು ಮಟನ್ ಸಾರು ಹ್ಯಾಂಡಲ್ ಮಾಡ್ಕೊಡ್ತಾ ಇದ್ದೀನಿ. ಹೊಲಿದ್ರಾ? ಅದೇ ಹ್ಯಾಂಡಲ್ ಮಾಡ್ಕೊಡ್ತಾ ಇದ್ದೀನಿ ಗೈಸ್. ತೊಗೊಳೋದೇನೋ ತೊಗೊಂಡ್ಬಿಟ್ಟೆ ಅಲ್ಲ, ಈಗ ಚನ್ನರಾಯಪಟ್ಟಣದಿಂದ ಇದನ್ನು ಅಂಕೋಲಕ್ಕೆ ತೊಗೊಂಬರೋದೇ ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು. ಅದರಲ್ಲೂ ಚಾಲೆಂಜಿಂಗ್ ಟಾಸ್ಕ್, ಬಿಕಾಸ್ ತುಂಬ ಕಷ್ಟ ಗೈಸ್. ಲಗೇಜ್ ಇಟ್ಕೊಂಡು ಚಿಂಟುನ್ ಕರ್ಕೊಂಡು ಲಾಂಗ್ ಜರ್ನಿ ಬೇರೆ, ಅದು ಏನದು ನಿದ್ದೆ ಟೈಮು. ಸೊ ಹೇಗೆ ಮ್ಯಾನೇಜ್ ಮಾಡ್ತಾಳೆ ಅಂದ್ಬಿಟ್ಟು ಪಾಪ ನಮ್ಮ ಅಪ್ಪ ಅಮ್ಮಂಗೆ ತುಂಬ ಚಿಂತೆ ಆಗೋಗಿತ್ತು. ಅದಕ್ಕೇ ಈ ಸಲ ಬೇಡ ಬಿಡು, ಹೋಗಲಿ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಕಾರಲ್ಲಿ ಬರ್ತೀಯಲ್ಲ ಆವಾಗ ತೊಗೊಂಡು ಹೋಗುವಂತೆ ಅಂತ ಹೇಳ್ತಾಯಿದ್ರು. ಇಲ್ಲ ನನಗಿದು ಬೇಕೇ ಬೇಕು, ನಾನು ತುಂಬ ಆಸೆಪಟ್ಟು ತುಂಬ ಇಷ್ಟಪಟ್ಟು ನಂಗೆ ಬೇಕೇ ಬೇಕು ಅಂತ ಮನ್ಸು ಮಾಡಿ ಏನೋ ಒಂದು ತುಂಬ ಇಷ್ಟದಲ್ಲಿ ಮಾಡ್ತಾ ಇದ್ದೀನಿ. ಸೊ ನಾನು ಇದನ್ನು ತೊಗೊಂಡು ಹೋಗಲೇಬೇಕು ಈ ಸಲ. ನಾನು ಎಲ್ಲವುದು ಮ್ಯಾನೇಜ್ ಮಾಡ್ತೀನಿ, ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ತೊಗೊಂಡು ಬಂದೆ.
ಆಶ್ಚರ್ಯ ಮಾಡಿಲ್ವಲ್ಲ ಅನ್ಕೊಂಡೆ, ಯಾಕೆ ಸುಮ್ಮನೆ ಕೂತ್ಬಿಟ್ಟಳಲ್ಲ ಅನ್ಕೊಂಡೆ. ಬಾಯ್ ಬಾಯ್. ಸರಿ ಇದೆ ಮಿರರು. ನೋಡಿ ನಮ್ಮ ಚಿಂಟು ಫ್ರೆಂಡ್ಸು ಪಾಪ ನನ್ನ ಮಗನ ಎಷ್ಟು ರೇಗಿಸ್ತಾ ಇದ್ದಾರೆ ಅಂತ. ಫಸ್ಟು ನಾನು ಚಿಂಟು ಇಬ್ಬರು ಕೂತಿದ್ವು. ಆಮೇಲೆ ನಾನು ಚಿಂಟುಗೆ ಬೇರೆ ಸೀಟಿಗೆ ಕಳಿಸಿ ನಾನು ಇದನ್ನು ಮಗು ಥರ ನೋಡ್ಕೊಂಡಿದ್ದೀನಿ ಗೊತ್ತಾ, ಎಷ್ಟು ಜೋಪಾನವಾಗಿ. ಅದಾದಮೇಲೆ ತುಂಬ ಕ್ರೌಡ್ ಆಯಿತು, ಮೇ ಬಿ ಶಿವಮೊಗ್ಗದಿಂದ ಮತ್ತೆ ಸಾಗರ ತನಕ. ಆವಾಗಲೂ ಸಹ ಚಿಂಟು ನಾನು ಇಲ್ಲಿ ಅಕ್ಕಪಕ್ಕನೇ ಕೂತಿದ್ವು ನೋಡಿ. ಆವಾಗ ಈ ರೀತಿ ಇಟ್ಕೊಂಡಿದ್ದೆ. ಸೊ ಹೀಗೆ ಗೈಸ್ ಹೆಂಗೋ ಮ್ಯಾನೇಜ್ ಮಾಡಬೇಕಲ್ಲ, ಸೊ ಮಾಡ್ತಾ ಇದ್ದೀನಿ. ತುಂಬಾ ಕಷ್ಟ ಆಗಿದೆ, ಬಟ್ ನಂಗೆ ಅದು ಯಾವುದು ಕಷ್ಟ ಅಂತ ಅನಿಸಿಲ್ಲ. ಹಾನೆಸ್ಟಾಗಿ ಹೇಳಬೇಕು ಅಂದರೆ ತುಂಬ ಇಷ್ಟಪಟ್ಟು ತೊಗೊಬರ್ತಾ ಇದ್ದೀನಿ ಅಲ್ಲ, ಹಾಗಾಗಿ ತುಂಬ ಜೋಪಾನವಾಗಿ ನನ್ನ ಮಗನ ಹೇಗೆ ಜೋಪಾನವಾಗಿ ಕರ್ಕೊಂಡು ಬರ್ತಿದ್ನಲ್ಲ ಅದೇ ರೀತಿ ಜೋಪಾನವಾಗಿ ಕರ್ಕೊಂಡು ಬಂದಿದ್ದೀನಿ. ನೋಡಿ ಎಷ್ಟು ಕ್ರೌಡ್ ಅಂತ ನೀವು ನೋಡ್ಬೋದು. ಅದು ಜಸ್ಟ್ ಒಂದು ಪೀಕ್ ಪಾಯಿಂಟಲ್ಲಿ ಅಷ್ಟೇ. ಮೇ ಬಿ ಆ ದೇವರು ನನಗೆ ಟೆಸ್ಟ್ ಮಾಡ್ತಾಯಿದ್ರು ಅನಿಸುತ್ತೆ. ಇಷ್ಟು ರಶ್ ಇದ್ದಾಗ ನೀನು ಯಾವ ರೀತಿ ಮೇಂಟೈನ್ ಮಾಡ್ತೀಯ ನನ್ನನ್ನು ನಾನು ನೋಡ್ತೀನಿ ಅಂದ್ಬಿಟ್ಟು. ಸೊ ನಾನೇನು ತಲೆ ಕೆಡಿಸ್ಕೊಳ್ನಿಲ್ಲ, ಆರಾಮಾಗಿ ಏನದು ನೋಡಿ ಅಕ್ಕಪಕ್ಕದವ್ರಿಗೆ ಸ್ವಲ್ಪ ಹೇಳಿಕೊಂಡು ಜೋಪಾನವಾಗಿ ಇಟ್ಕೊಂಡಿದ್ದೀನಿ. ಅಲ್ಲೇನೋ ನಮ್ಮ ಅಪ್ಪ ಹೆಲ್ಪ್ ಮಾಡಿದ್ರು, ಬಂದೆಲ್ಲ ಗಾಡಿಗೆ ಇಟ್ಕೊಟ್ರು ಬಸ್ಸಿಗೆ. ಸೊ ಇಲ್ಲೇನು ಮಾಡೋದು ನಾ ಇಳಿಯುವಾಗ? ಓ ಮೈ ಗಾಡ್, ಟೆನ್ಷನ್ ಆಗಿತ್ತು. ಬಟ್ ಆದರೂ ಸಹ ನಾನು ಧೈರ್ಯವಾಗಿ ಹ್ಯಾಂಡಲ್ ಮಾಡಿದೆ. ಆರಾಮ್ಸೆ ಕೂಲಾಗಿ ಎಲ್ಲನೂ ಆರಾಮಾಗಿ ಮ್ಯಾನೇಜ್ ಮಾಡಿದೆ. ಹಾಗೆ ಇಬ್ಬರೂ ಮನೆಗೆ ಕರ್ಕೊಂಡು ಬಂದಿದ್ದೀನಿ. ನನಗಂತೂ ಫುಲ್ ಖುಷಿ ಆಯಿತು. ಸೊ ಅವರಿಬ್ಬರನ್ನ ಕರ್ಕೊಬರೋ ಬರದಲ್ಲಿ ನಾನು ನನ್ನ ಮಗನ ಮರೀಲಿಲ್ಲ. ಆ್ಯಕ್ಚುಲಿ ನನ್ನ ಮಗನೂ ಅಷ್ಟೇ ಸೇಫಾಗಿ ಬಸ್ಸಿಂದ ಕೆಳಗಿಳಿಸಿ, ಆಮೇಲೆ ಅವರಿಬ್ಬರೂ ಕೆಳಗಿಳಿಸಿ ನಮ್ಮ ಚಿಂಟು ಕೈಲಿ ಅವ್ರನ್ನ ಕೊಟ್ಬಿಟ್ಟು ಆಮೇಲೆ ಹೋಗಿ ನನ್ನ ಲಗೇಜ್ ಬ್ಯಾಗ್ನ ತೊಗೊಂಡು ಬಂದೆ. ಕಂಡಕ್ಟರ್ಗೆ ಹೇಳಿದ್ದೆ, ಸರ್ ಸ್ವಲ್ಪ ಹೊತ್ತು ತಾಳಿ ನಿಧಾನಕ್ಕೆ ಇಳಿತೀನಿ ಅಂತ ಹೇಳಿಕೊಂಡು ಇದನ್ನೆಲ್ಲ ಮಾಡಿಕೊಂಡು ಮ್ಯಾನೇಜ್ ಮಾಡಿಕೊಂಡು ಮನೆಗೆ ಬಂದಲ್ಲ. ಅದು ಬಿಗ್ ಟಾಸ್ಕ್ ಗೈಸ್ ನಿಜಕ್ಕೂ. ಇಲ್ಲಿ ಬಂದಾಗ 5 ಗಂಟೆ ಆಗಿತ್ತು. ಅಮ್ಮ ಮಗ ಬಂದ್ಬಿಟ್ಟು ಶಿವ ಅಂತ ಮಲ್ಕೊಂಡ್ವು. ಯಾಕೆ ಹೇಳಿ, ಇವತ್ತು ಸಂಡೇ. ಸೊ ಸಂಡೇ ಆಗಿರೋದ್ರಿಂದ ಎದ್ದು ಎಲ್ಲ ಮಾಡಬೇಕು ಅರ್ಜೆಂಟಾಗಿ ಅಂತ ಏನೂ ಇಲ್ಲ. ಸೊ ಅಮ್ಮ ಮಗ ನಾನು ಮಲ್ಕೊಂಡು ಈಗ ಚಿಂಟು ಓದ್ಕೋತಾ ಇದ್ದಾನೆ. ಆ್ಯಂಡ್ ಅವನಿಗೆ ಬಿಸಿನೀರು ಕಾಯಿಸ್ಕೊಟ್ಟೆ. ಕೆಳಗಡೆ ಹೋಗಿ ಅನ್ನ ಮಾಡಿಟ್ಬಿಟ್ಟು ಬಂದೆ. ಹೋಗಬೇಕಾದ್ರೂ ಚಿತ್ರಾನ್ನ, ಬರಬೇಕಾದ್ರೂ ಚಿತ್ರಾನ್ನ, ರೆಡಿಮೇಡ್ ಫುಡ್ಡು. ಸೊ ಅನ್ನ ಮಾಡಿಟ್ಟಿದ್ದೀನಿ. ಈಗ ಚಿತ್ರಾನ್ನ ಮಾಡಿಕೊಂಡು ಕಲಿಸ್ಕೊಂಡು ತಿನ್ನಬೇಕು. ಅದಕ್ಕೂ ಮುಂಚೆ ಅನ್ನ ಸ್ವಲ್ಪ ಆರ್ತಾ ಇದೆ ಅಲ್ಲ, ಬಟ್ಟೆ ಎಲ್ಲ ಎತ್ತಿಟ್ಬಿಡೋಣ, ಮತ್ತು ಅಮ್ಮ ಕೊಟ್ಟಿರೋ ಐಟಮ್ಸ್ನೆಲ್ಲ ಎತ್ತಿಟ್ಕೊಳ್ಳೋಣ ಅಂದ್ಬಿಟ್ಟು ಬಂದೆ. ಸೊ ಏನೇನು ಕೊಟ್ಟಿದ್ದಾರೆ ಅಮ್ಮ ಬನ್ನಿ ನೋಡೋಣ. ನೋಡಿ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಗೈಸ್ ಹೋಗ್ಬೇಕಾದ್ರೆ ಏನೂ ಲಗೇಜ್ ತೊಗೊಂಡೋಗಿಲ್ಲ ನಂದು. ಬರಬೇಕಾದ್ರೆ ಇಷ್ಟು ಲಗೇಜ್ ಆಗಿತ್ತು. ಆಮೇಲೆ ಇದೇನಿದೆ, ಎಳ್ಳುಂಡೆ ಅಲ್ಲ, ಚಿಕ್ಕಿನುಂಡೆ. ಚಿಗಣಿ ಅನ್ನೋದು ಲೈಕ್ ಪುಡಿ ಪುಡಿ ತಿಂತೀವಲ್ಲ ಅದಕ್ಕೆ ಉಂಡೆ ಕಟ್ಟಿದ್ದೀವಿ ಅಲ್ಲ, ಸೊ ಚಿಗಣಿ ಉಂಡೆ. ಅದೇ ಚಿಗಣಿ ಉಂಡೆ. ಅದು ಬೇರೆ. ಸೊ ನೋಡಿ ಗೈಸ್, ಚಿಕನ್ ಉಂಡೆ. ಇದು ಚಿಗಣಿ ಉಂಡೆ. ಇದು ಸಕ್ಕರೆ ಹಚ್ಚು. ಅಲ್ಲಿ ಇಟ್ಕೊಂಡ್ರೆ ಎಲ್ಲ ಬ್ರೇಕ್ ಆಗುತ್ತೆ ಅಂದ್ಬಿಟ್ಟು ಈ ಬಾಕ್ಸಲ್ಲಿ ಹಾಕಿದೆ. ಚಿಗಣಿ ಉಂಡೆ ತಿಂತೀಯಾ? ಗೈಸ್ ತಿನ್ಬಿಡೋಣ ಒಂದು. ಸಾಕು, ಇನ್ನೂ ಕಮ್ಮಿ ಇದ್ರೆ ಇನ್ನೂ ಚೆನ್ನಾಗಿರೋದು. ಗೈಸ್ ಖಾರದ ಪುಡಿ ಲಗೇಜ್ ಜಾಸ್ತಿ ಇತ್ತಲ್ಲ,
ನಾನೇ ಸ್ವಲ್ಪ ಸಾಕು ಅಂದರೆ ಸ್ವಲ್ಪ ತೊಗೊಂಡೆ. ಇದು ಚಿಂಟುಗೆ ಮೆಣಸಿನ್ಕಾಯಿ ಗೊಜ್ಜು. ಅವರೆಕಾಳು ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮ್ ತಂದಿದ್ದೆ, ಇನ್ನೂ ಇದೆ. ಬೇಡ ಅಂತ ಎಷ್ಟೇ ಹೇಳಿದ್ರು ಕೇಳಲಿಲ್ಲ. ಮತ್ತೆ ನೀನು ವಾಪಸ್ ಬರೋ ಅಷ್ಟೊತ್ತಿಗೆ ಸೀಸನ್ನೇ ಇರೋದಿಲ್ಲ, ಏನು ಸಿಗಲ್ಲ ತಿನ್ನೋಕ್ಕೆ, ತಗೊಂಡೋಗು ಅಂದ್ಬಿಟ್ಟು ಕೊಟ್ಟರು ಅವರೆಕಾಳು. ಇನ್ನೇನೋ ಇದೆಯಲ್ಲ, ಹಾಂ, ಇದು ಮೊಮ್ಮಗಂಗೆ ಅಂತ ನಮ್ಮಮ್ಮ ಎಳ್ಳು ಪ್ಯಾಕ್ ಮಾಡಿದ್ರು ಅಲ್ಲ ಅಲ್ಲಿ ಕೊಡೋಕ್ಕೆ. ಸೊ ಅದು ಮೊಮ್ಮಗ ಟೀಚರ್ಸ್ಗೆ ಕೊಡಲಿ ಅಂತ. ಇಷ್ಟೇ ಗೈಸ್, ಇಷ್ಟು ತೆಗೆದಿದ್ದೀನಿ. ಇವಾಗ ಹೋಗಿ ತಿಂಡಿ ತಿನ್ನಬೇಕು, ಬಟ್ಟೆ ವಾಶ್ ಮಾಡಬೇಕು, ರೂಮೆಲ್ಲ ಕಸ ಗುಡಿಸಿ, ಮನೆ ಒರೆಸಿ, ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಬೇಕು. ಸೊ ಇಷ್ಟು ಮಾಡಿದ್ರೆ ಇವತ್ತಿನ ಕೆಲಸ ಮುಗಿದ ಹಾಗೆ. ಸಾರಿದೆ, ಅವರೆಕಾಳು ಸಾರಿದೆ. ಚಿಂಟು ಬೇಕು ಅಂದರೆ ಅವ್ರು ಅಜ್ಜಿ ಮಾಡಿರೋ ಫಿಶ್ ಕರಿ ತಿನ್ಬೋದು. ಇವತ್ತು ಹೇಗೂ ಸಂಡೇ ಅಲ್ಲ, ಸೊ ಪ್ರಾಬ್ಲಮ್ ಏನಿಲ್ಲ. ಉಪ್ಸಾರು ಏನಾದರೂ ಮಾಡಬೇಕಾ? ಅವರೆಕಾಳು ಸಾರಿದೆ, ಅವರು ಮಾಡ್ತಾರಲ್ಲ ಫ್ರೆಶ್ ಆಗಿ. ನಿಂಗೆ ಯಾವ್ದು ಬೇಕಾಗ್ತದೆ? ಯಾಕೆ ಬೇಡ, ಫಿಶ್ ಕರಿ ತಿನ್ನು. ಬನ್ನಿ ಗೈಸ್, ಇವಾಗ ಹೋಗಿ ತಿಂಡಿ ಮಾಡೋಣ. ಬಟ್ಟೆ ಎಲ್ಲ ಎತ್ತಿಟ್ಬಿಟ್ಟು ತಿಂಡಿ ಮಾಡೋಣ. ಗೈಸ್, ಇವತ್ತು ಚಾಪ್ಸ್ ಮಾಡಿದ್ದೀನಿ, ಮಟನ್ ಚಾಪ್ಸ್. ಚಿಂಟೋರ ಪಪ್ಪ ಮಟನ್ ತಂದು ಕೊಟ್ಟಿದ್ದಾನೆ, ಸೊ ಮಟನ್ ಚಾಪ್ಸ್. ನಾವು ಹೋಗುವಾಗ ಚಿಂಟು ಯೂನಿಫಾರ್ಮ್ ಎಲ್ಲ ಬಿಚ್ಚೋಗಿದ್ವು ಅಲ್ಲ, ಸೊ ಅದೆಲ್ಲ ಇವಾಗ ಬಂದು ವಾಶ್ ಮಾಡಿದೆ. ಬನ್ನಿ ಹೋಗಿ ಇವಾಗ ಅಡುಗೆ ಮಾಡೋಣ. ಬಟ್ಟೆ ಎಲ್ಲ ಒಗ್ದಾಯ್ತಲ್ಲ, ಸೊ ಬನ್ನಿ ಈಗ ಸಾರು ಮಾಡೋಣ. ಚಿಂಟೋರ ಪಪ್ಪ ಏನೋ ಮಟನ್ ತೊಗೊಂಡು ಬಂದಿದ್ದಾನೆ, ಅದನ್ನು ಸ್ವಲ್ಪ ಚಾಪ್ಸು ಮತ್ತು ಇನ್ನೊಂದು ಸ್ವಲ್ಪ ಈ ಕಡೆ ಸ್ಟೈಲಲ್ಲಿ ಸುಕ್ಕ ಅವ್ರು ಮಾಡ್ತಾಯಿದ್ದಾರೆ, ಚಾಪ್ಸ್ ನಾನು ಮಾಡ್ತಾಯಿದ್ದೀನಿ. ಬನ್ನಿ ಮಾಡೋಣ. ಗೈಸ್, ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿದೆ. ಇವಾಗ ಕಸ ಗುಡಿಸಿ ಮನೆ ಒರೆಸ್ಬಿಡ್ಬೇಕು. ಬೇಗ ಕಸ ಗುಡಿಸೋಣ. ಮನೆ ಬೇಕಾದರೆ ಆಮೇಲೆ ಒರೆಸ್ಕೋಬೋದು. ಕಸ ಗುಡಿಸಿ ಊಟ ಮಾಡಿಬಿಡೋಣ, ಹಾಂ, ಆಮೇಲೆ ಮನೆ ಒರೆಸ್ಕೊಳ್ಳೋಣ. ಬನ್ನಿ. ಹಳೇದು ಬಿಗ್ ಬಾಸ್ ರೀಕ್ಯಾಪ್ ಬರ್ತಾ ಇದೆ, ಅದನ್ನು ನೋಡ್ತಾ ಇದ್ದಾನೆ ನನ್ನ ಮಗ. ಓದ್ಕೊ ಅಂದರೆ ಮಟನ್ ಅಂದರೆ ಅವನಿಗೆ ಹೊಟ್ಟೆ 2 ಹೊಟ್ಟೆ ಹಾಕ್ಬಿಡುತ್ತೆ. ಯಾಕೆ ನೀನು ಏನಫ್ ಅಂದೆ ತಾನೇ? ಲಾಸ್ಟ್ ಬೈಟಿಗೆ ಏನಫ್ ಅಂದೆ. ಚೆನ್ನಾಗಿತ್ತಲ್ಲ ಚಿತ್ರಾನ್ನ? ನನಗೂ ಬೇಕಿತ್ತು ಗೊಜ್ಜು ಖಾಲಿ, ಇಲ್ಲಾಂದ್ರೆ ಕಲ್ಸ್ಕೊ ಬರ್ತಿದ್ದೆ, ಅನ್ನ ಇತ್ತಲ್ಲ. ಮ್ಯೂಟ್ ಮಾಡೋದಾ? ಏನಿಲ್ಲ, ಸುಸ್ತಾಗಿದ್ದೀನಿ. ಬಂದೆ, ಮನೆ ಒರೆಸ್ಬಿಟ್ಟು ಊಟ ಮಾಡಿಬಿಡೋಣ. ಬೇಗ ಒರೆಸ್ತೀನಿ. ಗೈಸ್, ತುಂಬ ಘಮ ಅಂತ ಆಯಿತು. ಬನ್ನಿ ಟೇಸ್ಟ್ ಮಾಡೋಣ. ವಾವ್, ಯಮ್ಮಿ. ಆ ಕಡೆ ನೋಡಿ ಗೈಸ್, ಕಿಂಗ್ ಫಿಶ್ಶು ಫ್ರೈ ಮಾಡ್ತಾ ಇದ್ದಾರೆ. ಸೊ ಕೊಡ್ತಾರೆ, ನಮಗೂ ಕೊಡ್ತಾರೆ. ನನಗೊಂದು, ಚಿಂಟುಗೊಂದು, ಅವ್ರ ಪಪ್ಪಾಗೊಂದು. ಚಿಂಟು ಅವ್ರ ಅಜ್ಜಿ ಫ್ರೈ ಎಲ್ಲ ತಿನ್ನಲ್ಲ, ಸೊ ಹಾಗಾಗಿ 3 ಜನಕ್ಕೂ ಒಂದೊಂದು ಮಾಡ್ತಾ ಇದ್ದಾರೆ. ಗೈಸ್, ಚಿಂಟು ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ತಿದ್ದಾನೆ, ಅವನೇ ಊಟ ಮಾಡ್ತಾನಂತೆ. ಬನ್ನಿ ಕೊಡೋಣ. ಸಾಕು ಮಟನ? ನಾ ಬಂದು ತೊಗೊಂತೀನಿ ತಾಳು. ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಗೈಸ್. ಮಟನ್ ತಿನ್ನಬೇಕು ಬನ್ನಿ.
ಅಮ್ಮನ ಮನೇಲಿ ಚೆನ್ನಾಗಿ ಮಟನ್ ಸಾರು ತಿನ್ಕೊಂಡು ಬಂದಿದ್ದೀವಿ, ಆದರೂ ನೋಡಿ ಇಲ್ಲೂ ಹಾಗೆ ಆಡ್ತಾ ಇದ್ದೀವಿ. ಯಾಕೆ ಗೊತ್ತಾ, ಇಲ್ಲಿ ಚಾಪ್ಸ್ ಮಾಡಿದ್ದೀನಲ್ಲ, ಸೊ ಡಿಫ್ರೆಂಟ್ ಟೇಸ್ಟ್ ಅಲ್ಲ, ಅದಕ್ಕೋಸ್ಕರ ಅಷ್ಟೇ. ಈಗ ಊಟ ಆಯಿತು ನಂದು, ಸೊ ಫ್ರೈ ತೊಗೊಂಡು ಬಂದಿದ್ದೀನಿ ತಿನ್ನೋಣ ಅಂತ. ಬಿಸಿ ಬಿಸಿ ಇದು ಕಿಂಗ್ ಫಿಶ್ ಅಲ್ಲ? ಹಾಂ ಹೌದು, ಪಾಂಪ್ಲೆಟ್ ಅಂದರೆ ಫುಲ್ ಫಿಶ್ ಇರುತ್ತಲ್ಲ ಅದು ಕಿಂಗ್ ಫಿಶ್. ಕಿಂಗ್ ಫಿಶ್ ಅಂದರೆ ಇದು ಏನಂತಾರೆ, ಸೊರ 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 ಅಲ್ಲ, ಗೊತ್ತಿಲ್ಲ. ಕಿಂಗ್ ಫಿಶ್, ರಾಜನ್ ಫಿಶ್. ಚಿಂಟು ಏನು ಬಾರಿಸಿದ್ದು ಸಾರು ಹಾಕ್ಕೊಂಡು. ಈಗ ಅಮ್ಮ ಮಗ ಫಿಶ್ ತಿಂದ್ಬಿಟ್ಟು ಜೈ ಅನ್ನಿಸ್ತೀವಿ.